ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತು ನಾವೆಲ್ಲ ಸಣ್ಣವರಿದ್ದಾಗ ತಿಂತಾ ಇದ್ದಂತಹ ಬೆಲ್ಲ ಕ್ಯಾಂಡಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಂಡು ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಒಂದು ಹಾಲು ಹಾಕಿ, ಇದು ನೋಡಿ ಹಾಲು ಹಾಕ್ಕೊಂಡದ್ದು, ಇದು ಹಾಲು ಹಾಕದೆ ಬರೀ ಬೆಲ್ಲದಲ್ಲಿ ಮಾಡಿರುವಂಥ ಕ್ಯಾಂಡಿ. ಇದನ್ನು ಈಗ ಹೇಗೆ ಮಾಡೋದು ಅಂತೇಳಿ ನೋಡುವ. ಬೆಲ್ಲ ಕ್ಯಾಂಡಿ ಮಾಡಲಿಕ್ಕೆ ನಮಗೆ ಬೇಕಾಗೋದು 1 ಕಪ್ಪಷ್ಟು ಬೆಲ್ಲ. ನೀವು ಯಾವ ಕಲರ್ ತಗೊಳ್ತೀರಿ, ಬೆಲ್ಲದ ಕ್ಯಾಂಡಿ ನಿಮ್ಮ ಆ ಕಲರ್ ಉಳಿತದೆ. ಬಿಳಿ ಬೆಲ್ಲ ತಗೊಂಡ್ರೆ ಬಿಳಿ ಕಲರ್ ಬರ್ತದೆ, ಕಪ್ಪು ಬೆಲ್ಲ ತಗೊಂಡ್ರೆ ಕಪ್ಪು ಕಲರ್ ಬರ್ತದೆ. ಹಾಗೆ ಹಾಲು, 1/4 ಕಪ್ಪಷ್ಟು ಹಾಲು. ಇಲ್ಲಿ ಹಾಲು ಇಂಪಾರ್ಟೆಂಟ್ ಅಲ್ಲ, ಹಾಲು ಬೇಡ ಅಂತ ಆದರೆ ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ಹಾಗೆ 2 ಟೀ ಸ್ಪೂನಷ್ಟು ಕಾಯಿ ತುರಿ. ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಏಲಕ್ಕಿ ಹುಡಿ ತಗೊಂಡಿದ್ದೇನೆ, 1/4 ಟೀ ಸ್ಪೂನಷ್ಟು ಒಣ ಶುಂಠಿ ಹುಡಿ ತಗೊಂಡಿದ್ದೇನೆ. ಹಾಗೆ 2 ಚಿಟಿಕೆಯಷ್ಟು ಪೆಪ್ಪರ್. ಇವಿಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಟೇಸ್ಟಿಗೋಸ್ಕರ. ಇದರಲ್ಲಿ ನಿಮಗೆ ಯಾವ ಆಪ್ಷನ್ ಬೇಕು ಅದನ್ನು ಹಾಕ್ಕೊಳ್ಬೋದು. ಹಾಗೆ ಬೆಲ್ಲ ಎಷ್ಟು ತಗೊಂಡಿರಿ ಅದರ 2 ಪಾಲು ನೀರು ಬೇಕು, ಇಲ್ಲದಿದ್ದರೆ ನಿಮಗೆ ಬೆಲ್ಲ ಆಗ್ತದೆ. ಅದು ನೀರು ಜಾಸ್ತಿ ಇರಬೇಕು, ಬೆಲ್ಲ ಕಡಿಮೆ ಇರಬೇಕು. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ನೀರು ಹಾಕ್ಕೊಳ್ಳುವ. ಅದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ಬಿಸಿ ಆಗಬೇಕು ಅಂತೇನಿಲ್ಲ, ಬೆಲ್ಲ ಹಾಕ್ಕೊಳ್ಬೋದು. ಬೆಲ್ಲ ಕರಗಿ ನೀರಾಗಬೇಕು, ಇಲ್ಲಿ ಪಾಕ ಆಗೋದು ಬೇಡ. ಒಂದು 3 ರಿಂದ 4 ನಿಮಿಷ ಸರಿಯಾಗಿ ಕುದಿಬೇಕದು. ಇದಕ್ಕೆ ನೋಡಿ ನಾನೀಗ ಒಣಶುಂಠಿ ಹುಡಿ, ಏಲಕ್ಕಿ ಹುಡಿ ಹಾಗೂ ಪೆಪ್ಪರ್ ಹುಡಿ ಈಗಲೇ ಹಾಕ್ಕೊಳ್ತೇನೆ. ಯಾಕೆಂದರೆ ಇದರ ಫ್ಲೇವರ್ ಇದಕ್ಕೆ ಬಿಟ್ಕೊಳ್ಳಿ, ನಮಗದರ ಕಸ ಯಾವುದು ಬೇಡ. ಯಾಕೆಂದ್ರೆ ನಾವು ಇದನ್ನೀಗ ಸೋಸಿಕೊಳ್ಳಿಕ್ಕೆ ಉಂಟು, ಬೆಲ್ಲದಲ್ಲಿ ಕಸ ಇದ್ದರೆ ಅಂತ ಹೇಳಿಕೊಂಡು ನಾವು ಸೋಸಿ ಹಾಕ್ಕೊಳ್ತೇವೆ ಅದನ್ನು. ಹಾಗಾಗಿ ಫ್ಲೇವರ್ ಇದಕ್ಕೆ ಬಿಟ್ಕೊಳ್ಳಿ ಅಂತ ಹೇಳಿಕೊಂಡು ಈಗಲೇ ಹಾಕ್ಕೊಳ್ತಾ ಇದ್ದೇನೆ ಇದನ್ನು. ಇದೀಗ 3 ರಿಂದ 4 ನಿಮಿಷ ಕುದಿದಾಯ್ತು. ಈಗ ಇದನ್ನೀಗ ಸೋಸಿಕೊಳ್ತೇನೆ. ಸೋಸಿಕೊಳ್ಳೋದು ಬಹಳ ಮುಖ್ಯ, ಯಾಕೆಂದರೆ ಬೆಲ್ಲದಲ್ಲಿ ಯಾವಾಗಲೂ ಕಸ ಇರ್ತದೆ. ಬೆಲ್ಲವನ್ನು ನೀವು ಯಾವುದಕ್ಕೆ ಹಾಕುವಾಗ ಅದನ್ನು ಖಂಡಿತ ಸೋಸಿಕೊಳ್ಬೇಕು. ಇನ್ನು ಮುಂದಿನ ಪ್ರೋಸೆಸ್ಸಿಗೆ ಇದು ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಬಿಸಿ ಇರುವಾಗಲೇ ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಳ್ತೇನೆ, ಯಾಕೆಂದರೆ ಬೆಲ್ಲ ಸರಿಯಾಗಿ ಎಳೀಲಿ ಅಂತ ಹೇಳೋ ಉದ್ದೇಶಕ್ಕೋಸ್ಕರ. ಜೊತೆಗೆ 1-2 ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನನ್ನ ಹತ್ರ ಇಲ್ಲಿ 2 ಮೋಲ್ಡ್ ಉಂಟು. ಇದರಲ್ಲಿ ಈಗ ನಾನು 2 ಥರದಲ್ಲಿ ಮಾಡಿ ತೋರಿಸ್ತೇನೆ. ಒಂದಕ್ಕೆ ಹಾಲು ಹಾಕ್ತೇನೆ, ಒಂದಕ್ಕೆ ಹಾಲು ಹಾಕದೇನೆ ಹಾಗೇನೆ ಮಾಡಿ ನೋಡುವ. 1 ಮೋಲ್ಡ್ಗೆ ಹಾಲು ಹಾಕದೇನೆ ಹಾಕ್ಕೊಳ್ತಾ ಇದ್ದೇನೆ. ಹಾಲು ಹಾಕದೇ ಇರೋದನ್ನು ಹಾಗೆಯೇ ಮುಚ್ಚಿಕೊಳ್ತೇನೆ. ಇದನ್ನು ಇನ್ನು 7 ರಿಂದ 8 ಗಂಟೆವರೆಗೆ ನಾವು ಕೋಲ್ಡ್ ಆಗಲಿಕ್ಕೆ ಇಡಬೇಕಾಗ್ತದೆ. ಫುಲ್ ಹಾಕಬೇಡಿ, ಒಂದು ಸ್ವಲ್ಪ ಗ್ಯಾಪ್ ಬಿಡಿ. ನೀವು ಅದಕ್ಕೆ ಮುಚ್ಚಳ ಇಡುವಾಗ ಅದು ಫುಲ್ ಆಗ್ತದೆ. ನೋಡಿ, ಇದೀಗ ರೆಡಿ ಆಯಿತು. ಇದನ್ನು ಫ್ರೀಸ್ ಆಗಲಿಕ್ಕೆ ಇಡ್ತೇನೆ. ಈಗ ಇಲ್ಲೀಗ ಅರ್ಧದಷ್ಟು ಉಳಿದಿದೆ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ತೇನೆ. ಈಗ ಇನ್ನೊಂದು ಮೋಲ್ಡಿಗೆ ಹಾಲು ಹಾಕಿರೋದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೇನೆ, ಯಾಕಂದರೆ ಕಾಯಿ ಅದು ಮೇಲೆ ನಿಲ್ತದೆ. ಆಮೇಲೆ ಪುನಃ ಫಿಲ್ ಮಾಡಿಕೊಳ್ಳುವ. ಕಾಯಿ ಎಲ್ಲದಕ್ಕೂ ಕೂಡ ಶೇರ್ ಆಗಲಿ ಅಂತ ಹೇಳಿಕೊಂಡು. ನೋಡಿ, 2 ಇದಕ್ಕೆ ಸರಿಯಾಯಿತು ನಂದು. ಇದಕ್ಕೆ ಕೂಡ ಮುಚ್ಚಳ ಮುಚ್ಚಿಡುವ. ಇದಕ್ಕೂ ಕೂಡ ಫುಲ್ ಹಾಕಬೇಡಿ. ಫುಲ್ ಹಾಕಿದರೆ ನೀವು ಇದನ್ನು ಮುಚ್ಚಳ ಮುಚ್ಚುವಾಗ ಅದು ಚೆಲ್ತದೆ. ಇದನ್ನು ಕೂಡ 8 ಗಂಟೆ ಇಡುವ ಹಾಗೇನೆ.
ನಿನ್ನೆ ಇಟ್ಟಂತಹ ಕ್ಯಾಂಡಿ ರೆಡಿಯಾಗಿದೆ. ಹಾಲು ಹಾಕಿ ಮತ್ತು ಹಾಲು ಹಾಕದೇ ಇಟ್ಟಂತಹ ಬೆಲ್ಲ ಕ್ಯಾಂಡಿ. ಇದನ್ನೀಗ ತೆಗೆಯುವ. ನೋಡಿ, ಹಾಲು ಹಾಕಿ ಇಟ್ಟಂತಹ ಕ್ಯಾಂಡಿ ಇದು. ಇದು ನೋಡಿ, ಹಾಲು ಹಾಕದೇ ಇಟ್ಟಂತಹ ಕ್ಯಾಂಡಿ. ನೋಡಿ, 2 ಕ್ಯಾಂಡಿ 2 ಕಲರಲ್ಲಿ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಬೇಸಿಗೆಯಲ್ಲಿ ಹೇಗಾಯಿತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.